ಇನ್ನು ದರ್ಶನ್ ನಟ ರೇಣುಕಾಸ್ವಾಮಿಯ ಕೊಲೆ ಆರೋಪಿ, ಮೊದಲನೇ ಆರೋಪಿ. ಈ ಕೇಸ್ ಅವ್ರ ಮೇಲೆ ಫಿಟ್ ಆದಾಗ್ಲೇನೆ ಅವರ ಬಳಿ ಇರುವಂತಹ ಲೈಸೆನ್ಸ್ ಏನಿದೆ, ಗನ್ ಲೈಸೆನ್ಸ್ ಜೊತೆಗೆ ಗನ್ ಅನ್ನ ಕೂಡ ಪೊಲೀಸರು ಸೀಸ್ ಮಾಡಬೇಕಾಗಿತ್ತು. ಬಟ್ ತಡ ಆಗಿದೆ. ಈಗ ಪೊಲೀಸರು ಅವರ ಲೈಸೆನ್ಸು ಮತ್ತೆ ಗನ್ ಅನ್ನ ಸದ್ಯಕ್ಕೆ ಅಮಾನತಿನಲ್ಲಿ ಇಡ್ತಾ ಇದ್ದಾರೆ. ಅಂದ್ರೆ ಈ ಕೇಸ್ ಇತ್ಯರ್ಥವಾಗುವವರೆಗೂ ಯಾವ ರೀತಿ ಪೊಲೀಸರು ಸೀಸ್ ಮಾಡಿಕೊಂಡ್ರು ಅದರ ವರದಿ ಇಲ್ಲಿದೆ ನೋಡಿ. ಜಾಮೀನು ಮೇಲಿರೋ ದರ್ಶನ್ಗೆ ಗನ್ ಶಾಕ್. ನಟ ದರ್ಶನ್ ಲೈಸೆನ್ಸ್ ಗನ್ ಜಪ್ತಿ ಮಾಡಿದ ಪೊಲೀಸ್. ಕೊಲೆ ಕೇಸ್ ಮುಗಿಯೋವರೆಗೆ ದರ್ಶನ್ಗಿಲ್ಲ ಲೈಸೆನ್ಸ್ ಗನ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜಾಮೀನು ಮೇಲಿರೋ ದರ್ಶನ್ಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಲೈಸೆನ್ಸ್ ಪಡೆದು ದರ್ಶನ್ ಬಳಕೆ ಮಾಡ್ತಿದ್ದ ಗನ್ನನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಈ ಮೂಲಕ ಬೇಲ್ ಮೇಲೆ ನಿರಾಳರಾಗಿದ್ದ ದರ್ಶನ್ಗೆ ಪೊಲೀಸರು ಶಾಕ್ ನೀಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ಬಂದೂಕು ಪರವಾನಗಿಯನ್ನ ತಾತ್ಕಾಲಿಕವಾಗಿ ಪೊಲೀಸರು ಅಮಾನತಿನಲ್ಲಿಟ್ಟಿದ್ದಾರೆ. ಗನ್ ಸರೆಂಡರ್ ಮಾಡುವಂತೆ ನಿನ್ನೆಯೇ ನಟ ದರ್ಶನ್ಗೆ ಆರ್ಆರ್ ನಗರ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ರು. ದರ್ಶನ್ ಗನ್ ಲೈಸೆನ್ಸ್ ರದ್ದು ಮಾಡುವ ಬಗ್ಗೆ ಪೊಲೀಸರು ಕಳೆದ ವಾರವೇ ಒಂದು ನೋಟಿಸ್ ನೀಡಿದ್ರು. ಆದರೆ ಗನ್ ಲೈಸೆನ್ಸ್ ಮುಂದುವರೆಸುವಂತೆ ದರ್ಶನ್ ಮನವಿ ಮಾಡಿದ್ರು. ಆದರೆ ಇದನ್ನ ಪೊಲೀಸರು ಪರಿಗಣಿಸಿಲ್ಲ. ಚನ್ನಮ್ಮನಕೆರೆಯ ಫ್ಲಾಟ್ಗೆ ತೆರಳಿದ ಪೊಲೀಸರು ಗನ್ ಜೊತೆ 5 ಸಜೀವ ಗುಂಡುಗಳನ್ನ ಸೀಸ್ ಮಾಡಿದ್ದಾರೆ. ಹಾಗಾದ್ರೆ ದರ್ಶನ್ ಲೈಸೆನ್ಸ್ ಗನ್ ಜಪ್ತಿಗೆ ಕಾರಣ ಏನು? ದರ್ಶನ್ ಕೊಟ್ಟಿರೋ ಉತ್ತರ ಏನು ಅಂತ ನೋಡೋದಾದ್ರೆ, ಪೊಲೀಸರ ವಾದ ಏನು? ಕೊಲೆ ಕೇಸಲ್ಲಿ ದರ್ಶನ್ ಪ್ರಮುಖ ಆರೋಪಿ. ದರ್ಶನ್ ವಿರುದ್ಧ ಗಂಭೀರ ಆರೋಪಗಳಿವೆ. ಕೇಸ್ ಮುಗಿಯುವವರೆಗೆ ತಾತ್ಕಾಲಿಕವಾಗಿ ಗನ್ ಅಮಾನತು. ಪ್ರಕರಣ ಮುಗಿದ್ರೆ ಗನ್ ವಾಪಸ್ ನೀಡೋದಾಗಿ ಪೊಲೀಸರು ಹೇಳಿದ್ದಾರೆ. ದರ್ಶನ್ ಉತ್ತರ ಏನು? ನನ್ನ ಆತ್ಮರಕ್ಷಣೆಗೆ ಗನ್ ಅವಶ್ಯಕತೆ ಇದೆ. ನನ್ನ ಮೇಲಿರೋ ಆರೋಪ ಕೇಸ್ನಲ್ಲಿ ಗನ್ ಬಳಕೆ ಮಾಡಿಲ್ಲ. ನಾನು ಯಾವುದೇ ಷರತ್ತುಗಳನ್ನ ಉಲ್ಲಂಘನೆ ಮಾಡಿಲ್ಲ. ನಾನು ಕಾನೂನಾತ್ಮಕವಾಗಿ ಜಾಮೀನು ಪಡೆದುಕೊಂಡಿದ್ದೇನೆ. ಈ ಗನ್ ಲೈಸೆನ್ಸ್ ಏನಿತ್ತು ಅದು ಆ ವ್ಯಕ್ತಿ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿರೋದ್ರಿಂದ ಅವರಿಗೆ ನೋಟಿಸನ್ನು ಕೊಡಲಾಗಿತ್ತು ಮತ್ತು ಆ ನೋಟಿಸ್ಗೆ ಅವರು ರಿಪ್ಲೈಯನ್ನು ಕೊಟ್ಟಿತ್ತು. ಅದರ ಆಧಾರದ ಮೇಲೆ ಲೈಸೆನ್ಸಿಂಗ್ ಅಥಾರಿಟಿ ಆಗಿರ್ತಕ್ಕಂಥ ನಾನು ಕಮಿಷನರ್ ಆಗಿ ಈಗ ಆ ಲೈಸೆನ್ಸನ್ನು ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡಲಾಗಿದೆ. 3 ವರ್ಷಕ್ಕಿಂತ ಮೇಲ್ಪಟ್ಟ ಶಿಕ್ಷೆಗೆ ಗುರಿಯಾಗಬಹುದಾದ ಕೇಸಲ್ಲಿ ನಟ ದರ್ಶನ್ ಆರೋಪಿಯಾಗಿರೋ ಕಾರಣ ಪೊಲೀಸರು ಗನ್ ಜಪ್ತಿ ಮಾಡಿದ್ದಾರೆ. ಆರೋಪಿಯಾಗಿರುವ ವ್ಯಕ್ತಿಯ ಬಳಿ ಲೈಸೆನ್ಸ್ ಇರುವ ಗನ್ ಇದ್ರೆ ಅದನ್ನ ಕೂಡಲೇ ವಶಕ್ಕೆ ಪಡೆಯಬೇಕು ಮತ್ತು ಆ ವ್ಯಕ್ತಿಯ ಲೈಸೆನ್ಸ್ ರದ್ದು ಮಾಡಬೇಕೆಂಬ ನಿಯಮವಿದೆ. ಸದ್ಯ ಕೊಲೆ ಕೇಸಲ್ಲಿ ದರ್ಶನ್ ಲೈಸೆನ್ಸ್ ಗನ್ ಬಳಕೆ ಮಾಡಿರೋದು ಎಲ್ಲಿಯೂ ಕಂಡುಬರದ ಕಾರಣ ತಾತ್ಕಾಲಿಕವಾಗಿ ಅಂದ್ರೆ ಕೇಸ್ ಮುಗಿಯುವ ತನಕ ಅಮಾನತಿನಲ್ಲಿಡಲು ಪೊಲೀಸರು ನಿರ್ಧರಿಸಿದ್ದಾರೆ. ಅದರಂತೆ ದರ್ಶನ್ ಬಳಿ ಇದ್ದ ಗನ್ ವಶಕ್ಕೆ ಪಡೆಯಲಾಗಿದೆ. ಈ ಎಲ್ಲಾ ಟೆನ್ಷನ್ ಮಧ್ಯೆ ಕುಟುಂಬಸ್ಥರ ಜೊತೆ ನಟ ದರ್ಶನ್ ಸಿನಿಮಾ ವೀಕ್ಷಿಸಿದ್ದಾರೆ. ಸಹೋದರ ದಿನಕರ್ ನಿರ್ದೇಶನದ ರಾಯಲ್ ಸಿನಿಮಾವನ್ನ ದರ್ಶನ್ ವೀಕ್ಷಿಸಿದ್ದಾರೆ. ಹಲವು ವರ್ಷಗಳ ನಂತರ ತಾಯಿ, ಪತ್ನಿ, ಸಹೋದರಿ ಜೊತೆ ಸಮಯ ಕಳೆದಿದ್ದಾರೆ ದರ್ಶನ್. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.